ಬೆಳ್ಳಿ ಬೆಲೆಗಳು ಪ್ರತಿದಿನ ಬದಲಾಗ್ತಾನೆ ಇರುತ್ತೆ. ಜಾಗತಿಕ ಮಾರುಕಟ್ಟೆ, ಡಾಲರ್ ಎದುರು ರೂಪಾಯಿ ಮೌಲ್ಯ, ಹಬ್ಬ, ಮದುವೆ, ಸಮಾರಂಭ, ಆಮದು ಸುಂಕ ಹೀಗೆ ಹಲವು ಕಾರಣಗಳು ಗೋಲ್ಡ್ ರೇಟ್ ಮೇಲೆ ಪ್ರಭಾವವನ್ನ ಬೀರುತ್ತೆ. ಇದೀಗ ಏರಿಕೆಯಾಗ್ತಿದ್ದಂತಹ ಚಿನ್ನದ ಬೆಲೆ ಇಳಿಮುಖದತ್ತ ಸಾಗಿದೆ. ನಿನ್ನೆಯಿಂದ ಆಷಾಢ ಮಾಸ ಶುರುವಾಗಿದೆ. ಶುಭ ಸಮಾರಂಭಗಳು ಕಡಿಮೆ ಇರೋದ್ರಿಂದ ಚಿನ್ನಕ್ಕಿರುವ ಬೇಡಿಕೆ ಕೂಡ ಕಡಿಮೆಯಾಗಿದೆ. ಬೇಡಿಕೆ ಕಡಿಮೆಯಾಗ್ತಾ ಇದ್ದಂತೆ ಚಿನ್ನದ ಬೆಲೆ ಇಳಿತಾ ಸಾಗಿದೆ. 2021ರಲ್ಲಿ 22 ಕ್ಯಾರೆಟ್ನ 70 ಗ್ರಾಂ ಚಿನ್ನದ ಬೆಲೆ 1 ಲಕ್ಷದ ಆಸುಪಾಸಿತ್ತು. ಮೇಕಿಂಗ್ ಚಾರ್ಜ್, ವೇಸ್ಟೇಜ್ ಅಂತೆಲ್ಲ ಹಾಕಿದ್ರೆ 1,06,000 ಆಗ್ತಿತ್ತು. 2025ರ ವೇಳೆಗೆ 20 ಗ್ರಾಂ ಗೋಲ್ಡ್ ಖರೀದಿಸಬೇಕು ಅಂತಂದ್ರೆ ಬರೋಬ್ಬರಿ 2 ಲಕ್ಷಕ್ಕೂ ಹೆಚ್ಚು ಹಣ ಕೂಡಿಸಲೇಬೇಕು. ಕೇವಲ 5 ವರ್ಷಗಳ ಅಂತರದಲ್ಲಿ ಅದು ಡಬಲ್ ಆಗಿಬಿಟ್ಟಿದೆ. ನಿನ್ನೆ 9,070 ರೂಪಾಯಿ ಇದ್ದಂತಹ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ ಇಂದು 8,985 ರೂಪಾಯಿ ಆಗಿದೆ. ನಿನ್ನೆಗಿಂತ 85 ರೂಪಾಯಿ ಕಡಿಮೆಯಾಗಿದೆ. ನಿನ್ನೆ 10 ಗ್ರಾಂ ಚಿನ್ನದ ಬೆಲೆ 90,700 ರೂಪಾಯಿ ಇತ್ತು. ಇಂದು 89,850 ರೂಪಾಯಿ ಆಗಿದ್ದು 850 ರೂಪಾಯಿ ಇಳಿಕೆಯಾಗಿದೆ. ನಿನ್ನೆ 9,07,000 ರೂಪಾಯಿ ಇದ್ದಂತಹ 100 ಗ್ರಾಂ ಚಿನ್ನ ಇಂದು 8,98,500 ರೂಪಾಯಿಗೆ ಇಳಿಕೆಯಾಗಿದ್ದು 8,500 ರೂಪಾಯಿ ಕಡಿಮೆಯಾಗಿದೆ. 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ ನಿನ್ನೆ 9,895 ರೂಪಾಯಿ ಇತ್ತು. ಇಂದು 9,802 ರೂಪಾಯಿ ಆಗಿದ್ದು 93 ರೂಪಾಯಿ ಕಡಿಮೆಯಾಗಿದೆ. ನಿನ್ನೆ 98,950 ರೂಪಾಯಿ ಇದ್ದಂತಹ 10 ಗ್ರಾಂ ಚಿನ್ನದ ಬೆಲೆ ಇಂದು 98,070 ರೂಪಾಯಿಗೆ ಇಳಿದಿದ್ದು 930 ರೂಪಾಯಿ ಕಡಿಮೆಯಾಗಿದೆ. ಇನ್ನು 100 ಗ್ರಾಂ ಚಿನ್ನದ ಬೆಲೆ ನಿನ್ನೆ 9,89,500 ರೂಪಾಯಿ ಇತ್ತು. ಇಂದು 9,80,200 ರೂಪಾಯಿ ಆಗಿದೆ. ಬರೋಬ್ಬರಿ 9,300 ರೂಪಾಯಿ ಇಳಿಕೆಯಾಗಿದೆ. ಇನ್ನು ಕೆಲ ದಿನಗಳ ಹಿಂದಷ್ಟೇ ಭಾರತ ಸರ್ಕಾರ ಚಿನ್ನದ ಆಮದು ಸುಂಕವನ್ನ 15%ನಿಂದ 6%ಗೆ ಇಳಿಕೆ ಮಾಡಿದ್ದು ಕೂಡ ಚಿನ್ನದ ಬೆಲೆ ಇಳಿಕೆ ಮೇಲೆ ಪ್ರಭಾವ ಬೀರಿದೆ.